ಸಣ್ಣ ಸಣ್ಣ ಕರೆಕ್ಷನ್ಸ್ ಮಾಡಿಕೊಂಡ್ರೆ ಸಾಕು. ಕಾಫಿ ಬಂದಿದೆ, ಹೋಟ್ಲಿಗೆ ಒಂದು 5-6 ಜನ ಹೋಗಿದ್ದೀವಿ, ಕಾಫಿನೋ ಟೀನೋ ಬಂದಿದೆ, ಎಲ್ಲರಿಗೂ ಕೊಟ್ಟು ಇನ್ನೊಂದು 10 ಸೆಕೆಂಡ್ ಆದಮೇಲೆ ನನಗೂ ಸಿಗುತ್ತೆ ಅನ್ನೋದು ಬಂದಿಲ್ಲ, ನಾವೇ ಫಸ್ಟ್ ಕೈ ಹಾಕ್ಬಿಟ್ವಿ. ಸಣ್ಣ ಸಣ್ಣ ವಿಚಾರಗಳಷ್ಟೇ ಇವೆಲ್ಲ. ಯಾವುದೋ ಒಂದು ಕ್ರೆಡಿಟ್ ಬರಬೇಕು, ನಾವೇ ತಗೊಂಡ್ಬಿಟ್ವಿ. ಶಶಿ ಅದಕ್ಕೆ ನನಗೆ ಒಂದು ಜ್ವಲಂತ ಉದಾಹರಣೆ. ಹೆಂಗೆ ಅಂತಂದರೆ, ಕ್ರೆಡಿಟ್ಸ್ ಬರಬೇಕಾಗಿರುತ್ತೆ, ಆ ಬರಬೇಕಾಗಿರೋ ಟೈಮಲ್ಲಿ ಕೆಳಗಿಳಿದು ಹೊರಟೋಗ್ತಾರೆ. ರೂಪ ಒಂದು ಉದಾಹರಣೆ, ನಮ್ಮ ರಂಗಣ್ಣ ಒಂದು ಉದಾಹರಣೆ. ಏನಂತಂದ್ರೆ ಅವ್ರು ಕ್ರೆಡಿಟ್ಸ್ ತೊಗೊಳಕ್ಕೆ ಹೋಗೋದೇ ಇಲ್ಲ, ಕೆಳಗಿಳಿದು ಸಾಧಾರಣ ಜನರ ಥರ ಓಡಾಡ್ತಾ ಇರ್ತಾರೆ. ಅವಾಗ ಏನಾಗ್ತದೆ, ಆ ಕ್ಯಾರೆಕ್ಟರ್ಗಳು ಕೆಳಗಿಳಿಯೋದು, ನನಗೆ ಕ್ರೆಡಿಟ್ಸ್ ಬೇಡ ಅನ್ನೋದು ಆ ಕ್ಷಣಕ್ಕೆ ಪೇಪರಲ್ಲಿ ಬಂದಿರ್ಬೋದು ಅಷ್ಟೇ, ಯಾರು ನೆನಪಿಟ್ಕೊಳ್ಳಲ್ಲ. ಬೇಕಾಗಿರೋದು ಪ್ರೀತಿ ವಿಶ್ವಾಸದ ನೆನಪುಗಳು. ಆ ನೆನಪುಗಳು ಉತ್ಪತ್ತಿ ಮಾಡುವಂಥದ್ದೇ ಯೋಗ. ಅಂತಹ ಯೋಗ ಥ್ಯಾಂಕ್ಸ್ ಟು ನಮ್ಮ ಹಿಂದಿನ ಋಷಿ ಮುನಿಗಳು ಇದೆಲ್ಲ ಒಂದು ಚೌಕಟ್ಟಿನಲ್ಲಿ ಹಾಕ್ಕೊಟ್ಟಿದ್ದಾರೆ, ಎಲ್ಲ ಟ್ಯಾಬ್ಯುಲರ್ ಫಾರಮಲ್ಲಿ ಕೊಟ್ಟಿದ್ದಾರೆ. ಬ್ಯೂಟಿಫುಲ್. ಅಲ್ಲಿನ ಸುಮ್ಮನೆ ನಾವು ಫಾಲೋ ಮಾಡಿದ್ರೆ ಸಾಕು, ಹೊಸ ಟ್ಯಾಬ್ಯುಲೇಷನ್ ಬೇಡ, ಹೊಸ ಸಬ್ಜೆಕ್ಟೇ ಬೇಡ, ಅವ್ರು ಹಾಕ್ಕೊಟ್ಟಿರೋ ರೀತಿ ನಾವು ನಡ್ಕೊಂಡ್ರೆ ಸಾಕು. ಹಾಗೆ ನಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮಾಧ್ಯಮದ ಮೇಲೆ ತುಂಬ ದೊಡ್ಡದಾಗಿದೆ. ಏನಾಗಿದೆ, ಮಾಧ್ಯಮ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿಸ್ತಾ ಇದೆ. ನೀವು ಹೇಳಿದ್ದು ಸರಿ, ಮೂರ್ತಿಗಳು ಹೇಳಿದ್ದು ಸರಿ. ಕಾಂಪಿಟೇಷನ್ ಇಲ್ಲದೆ ನಮಗೆ ಈ ಸಬ್ಜೆಕ್ಟನ್ನು ಪ್ರಚಾರ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕಾಂಪಿಟೇಷನ್ ಉಂಟು. ಆ ಕಾಂಪಿಟೇಷನ್ನಲ್ಲಿ 2 ಭಾಗ ಮಾಡ್ಕೋಬೋದು. ನನ್ನ ನಂತರ ನನ್ನ ಸೆಕೆಂಡ್ ಲೈನ್ ಯಾರಿದ್ದಾರೆ, ಥರ್ಡ್ ಲೈನ್ ಯಾರಿದ್ದಾರೆ, ಫೋರ್ತ್ ಲೈನ್ ಯಾರಿದ್ದಾರೆ ತಯಾರು ಮಾಡಿಬಿಟ್ರೆ ಆವಾಗ ಒಂದು ವ್ಯಕ್ತಿಯ ಮೇಲೆ ಒತ್ತಡ ಬೀಳಲ್ಲ. ಈಗ ಏನಾಗ್ತಾ ಇದೆ, ತನ್ನ ಸೆಕೆಂಡ್ ಲೈನ್ ತಯಾರು ಮಾಡೋದೇ ಇಲ್ಲ ನಾವು ಯಾರು. ಯಾಕೆ ಮಾಡಲ್ಲ ಅಂದರೆ ನಮಗೆ ಭಯ, ಇದು ನನ್ನ ಸಬ್ಜೆಕ್ಟು, ನನ್ನ ಐಡೆಂಟಿಫಿಕೇಶನ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಅನ್ನುವ ಭಯ. ಹಾಗಾಗಿ ಎಲ್ಲರಲ್ಲೂ ಒಂದು ವಿನಂತಿ, ನಿಮ್ಮ ಸಬ್ಜೆಕ್ಟ್ಗಳನ್ನು 10 ಜನಕ್ಕೆ ನಿರ್ವಂಚನೆ ಇಲ್ಲದೆ, ಒಂದೇ ಒಂದು ಚೂರು ಇದಿಲ್ಲದೆ, ಏನೋ ಕನ್ನಿಂಗ್ನೆಸ್ ಇಲ್ಲದೆ ಆ ಸೆಕೆಂಡ್ ಲೈನ್ ತಯಾರು ಮಾಡಿ. ನಿಮಗಿರುವ ಇಂಟೆನ್ಷನ್ಸು, ನಿಮ್ಮ ಸೆಕೆಂಡ್ ಲೈನ್ಗಿರುವ ಇಂಟೆನ್ಷನ್ಸು 2ನೇ ಲೈನ್ ಬಲಿಬೇಕು. ಗುರುವಿಗಿಂತ ಶಿಷ್ಯ ಬಲಿಬೇಕು. ಗುರುವಿಗೆ ಯಾವಾಗ ಖುಷಿ ಆಗುತ್ತೆ ಅಂತಂದರೆ, ಇದನ್ನ ಸತ್ಯಕಾಮರು ಹೇಳ್ತಾರೆ, ಯಾವಾಗ ಗುರುವಿಗೆ ಖುಷಿ ಆಗುತ್ತೆ ಅಂತಂದರೆ ತಾನು 4 ವರ್ಷ ಮಾಡಿರುವ ರಿಸರ್ಚನ್ನು ತನ್ನ ಶಿಷ್ಯ 4 ತಿಂಗಳಲ್ಲಿ ಹೇಳಿಕೊಟ್ರೆ ಗುರುವಿಗೆ ಖುಷಿ ಅಂತೆ. ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ನಾನು 4 ತಿಂಗಳು ಮಾಡಿರುವಂಥದ್ದನ್ನು ಇನ್ಯಾರೋ 4 ದಿನದಲ್ಲಿ ಮಾಡಿದ್ರೆ ಅದು ಇನ್ನೂ ಖುಷಿ ಆಗ್ಬೇಕಂತೆ. ತನಗೆ ಒಂದು ಸ್ಥಾನ ಸಿಕ್ಕಿದೆ, ಆ ಸ್ಥಾನಕ್ಕಿಂತ ಎತ್ತರವಾಗಿ ತನ್ನ ಜೊತೆಲಿರೋರು ತನ್ನಿಂದ ಕಲ್ತಿರೋರು ಇನ್ನೂ 4 ಸ್ಥಾನ ಮೇಲಕ್ಕೆ ಏರಿದ್ರೆ ಅದು ಖುಷಿ ಆಗ್ಬೇಕಂತೆ. ಆ ಮನಸ್ಥಿತಿ ಬಂದರೆ ನಾವು ನಿಜವಾಗ್ಲೂ ಯೋಗದಲ್ಲಿದ್ದೀವಿ ಅಂತ. ಭಾರತ ಇದಕ್ಕೆಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನು ಹಾಕ್ಕೊಟ್ಟಿದೆ. ಯಾವುದೇ ಋಷಿಗಳು ಇವತ್ತು ಪೇಟೆಂಟ್ ಮಾಡಲಿಲ್ಲ, ಯಾವುದೇ ಪ್ರಾಣಾಯಾಮ ಇವತ್ತು ಪೇಟೆಂಟ್ ಇಲ್ಲ. ಯೋಗ ತಾರಾವಳಿ ಅಂತ ಒಂದು ಪುಸ್ತಕ ಇದೆ. ಆ ಯೋಗ ತಾರಾವಳಿಯಲ್ಲಿ ಇದ್ದಂಥದ್ದು ಇವತ್ತಿನವರೆಗೂ ಯಾರಿಗೂ ಡಿಕೋಡ್ ಮಾಡೋಕ್ಕೆ ಆಗಿಲ್ಲ. ದೊಡ್ಡ ಶಂಕರ ಮಠದಲ್ಲಿ ನಾನು ಕೇಳಿದ್ದೀನಿ, ಅವ್ರನ್ನ ಕೇಳಿದ್ರೆ ಇದು ನಮಗೆ ಗೊತ್ತಿಲ್ಲಪ್ಪ ಈ ಪುಸ್ತಕ ಅಂತ ಇದ್ದಾರೆ. ನಾನು ಪುಸ್ತಕಗಳನ್ನು ಕಳಿಸ್ಕೊಡ್ತಾ ಇದ್ದೀನಿ. ಯೋಗ ತಾರಾವಳಿ ಇಸ್ ಎ ಬಂಡಲ್ ಆಫ್ ಪ್ರಾಣಾಯಾಮಿಕ್ ಇನ್ಫಾರ್ಮೇಷನ್. ನನ್ನ ಗುರುಗಳು ನರಸಿಂಹಮೂರ್ತಿ ಅಂತ, ಇವತ್ತಿಗೂ ಅವ್ರು ಮಾಡಿದಂಥದ್ದನ್ನು ಇಡೀ ಅರ್ಧ ಪ್ರಪಂಚ ಅದನ್ನ ಆ ಪ್ರಾಣಾಯಾಮಗಳನ್ನು ಮಾಡಿದ್ದಾರೆ. ಅವ್ರು ಹೇಳ್ಕೊಟ್ಟಂಥ ಪ್ರಾಣಾಯಾಮಗಳು ಇವತ್ತಿಗೂ ಕೂಡ ಪ್ರಸ್ತುತ, ಯಾವುದೇ ಕಾರಣಕ್ಕೂ ಪ್ರಸ್ತುತ. ನಮ್ಮ ಡ್ಯೂಟಿ ಮತ್ತೆ ಸಮಾಜವನ್ನು ಆರೋಗ್ಯಕ್ಕೆ ತೊಗೊಂಬರ್ಬೇಕು. ಇಲ್ಲದೇ ಡಿಸ್ಟ್ರಕ್ಷನ್ ಕಾಯ್ತಾ ಇದೆ. ಯಾವನೋ ಒಂದು ಅನ್ಮ್ಯಾನೇಜ್ಡ್ ಮೈಂಡು ನ್ಯೂಕ್ಲಿಯರ್ ಬಾಂಬನ್ನು ಒತ್ತುತ್ತೆ. ಯಾವುದೋ ಯುಕ್ರೇನಿನ ಅನ್ಮ್ಯಾನೇಜ್ಡ್ ಮೈಂಡಿನ ಒಬ್ಬ ಅಧಿಕಾರಿ ಅಥವಾ ಯಾವುದೋ ಒಂದು ಪ್ರೆಸಿಡೆಂಟು ಬಾಂಬ್ ಹಾಕ್ತಾನೆ, ಇನ್ನೊಬ್ಬ ಬಾಂಬ್ ಹಾಕ್ತಾನೆ, ಇಸ್ರೇಲ್ ಮೇಲೆ ಬಾಂಬ್ ಹಾಕುತ್ತೆ, ಇರಾನ್ ಮೇಲೆ ಬಾಂಬ್ ಹಾಕುತ್ತೆ. ಈ ಎಲ್ಲ ಬಾಂಬುಗಳು ಹಾಕುವ ಮನಸ್ಥಿತಿ ಏನು? ಯಾವುದೋ ಒಂದು ಮನಸ್ಸು, ಅನ್ಮ್ಯಾನೇಜ್ಡ್ ಮನಸ್ಸು. ನಾವು ಅದರಿಂದ ತುಂಬ ದೂರ ಇಲ್ಲ. ಹೀಗೆ ನಡೀತಾ ಹೋಯ್ತು ಅಂತಂದರೆ ಬಹುಶಃ ಮೋದಿಯವರು ಈ ಇನಿಷಿಯೇಟಿವ್ ಇಡೀ ವಿಶ್ವ ಒಂದಾಗಬೇಕು ಅನ್ನೋ ಇನಿಷಿಯೇಟಿವ್ ತೊಗೊಂಡಿಲ್ಲ ಅಂದಿದ್ದರೆ ನಮ್ಮಲ್ಲೂ ಕೂಡ ಯಾವುದೋ ಒಂದು ತಕ್ಷಣಕ್ಕೆ ಒಂದು ನ್ಯೂಕ್ಲಿಯರ್ ಬಾಂಬ್ ಹೊತ್ತಿದ್ರೆ ಪಾಕಿಸ್ತಾನ ನಿರ್ನಾಮ ಆಗ್ಬಿಡುತ್ತೆ. ಪಾಕಿಸ್ತಾನ ಆಯಿತು ಅಂತಂದರೆ ಬಾಂಗ್ಲಾದೇಶ ನನ್ನ ಮೇಲೆ ಬಾಂಬ್ ಹಾಕುತ್ತೆ. ಸೊ ಈ ಒತ್ತಡಗಳಿಂದ ಹೊರಗೆ ಬರಬೇಕು ಅಂತಂದರೆ ಯೋಗ ಬೇಕೇ ಬೇಕು. ಶಣೆಯವರು ಚೆನ್ನಾಗಿ ಹೇಳಿದ್ರು, ವೆಹಿಕಲ್ ಆಕ್ಸಿಡೆಂಟ್ ಮಾಡುತ್ತೆ ಅಂತ ವೆಹಿಕಲ್ ಕಂಪನಿಯನ್ನು ನಾವು ಬ್ಯಾನ್ ಮಾಡಿದ್ದೀವ, ಯಾವತ್ತಾರು ಮುಚ್ಚಿದ್ದೀವ ಅಂತ. ಹಾಸ್ಪಿಟ್ಲಲ್ಲಿ ಸಾವಾಗೋಗ್ಬಿಟ್ಟಿದೆ ಅಂತ ಹಾಸ್ಪಿಟ್ಲ್ ಮುಚ್ಚಿದ್ದೀವ. ಹಾಗೆ ಯೋಗನ ಮುಚ್ಚಬಾರ್ದು. ಯೋಗ ಇಟ್ಸ್ ಎಲ್ಲರಿಗೂ ಮಾಡಿ. ಆ ಸಂದರ್ಭಗಳು, ಸಾಯುವಂಥ ಸಂದರ್ಭಗಳು ಬೇರೆ ಬೇರೆ. ಡಾಕ್ಟ್ರು ಯಾವುದೋ ಸತ್ತೋಗಿದ್ದಾರೆ ಅಂತ ಹೇಳಿ ಕಾಲೇಜುಗಳು, ಮೆಡಿಕಲ್ ಕಾಲೇಜ್ ಮುಚ್ಚೋಕ್ಕಾಗತ್ತಾ? ಸೊ ಇದೆಲ್ಲವೂ ಲಾಜಿಕಲ್ ಇನ್ಫಾರ್ಮೇಷನ್. ನಮ್ಮ ಜನಕ್ಕೆ ಕಮ್ಮಿ ಆಗಿರೋದೇನು ಅಂದರೆ ಕಾಮನ್ ಸೆನ್ಸ್ ಅಂತ. ಕಾಮನ್ ಸೆನ್ಸನ್ನು ಜಾಸ್ತಿ ಮಾಡುವಂಥ ಡ್ಯೂಟಿ ನಮ್ಮೆಲ್ಲರ ಮೇಲಿದೆ.
ಮಾಧ್ಯಮಕ್ಕೆ ಮತ್ತು ಪ್ರತಿನಿಧಿಗೆ ಈ ಎಲ್ಲದಕ್ಕೂ ಸ್ಪಂದಿಸುವಂತಹ ಕೆಲಸ ಮಾಡ್ತಾ ಇರೋದ್ರಿಂದ ಕಮರ್ಷಿಯಲ್ ಆಗದೆ ಇವತ್ತು ಮಾಧ್ಯಮ ಅಥವಾ ಪ್ರತಿನಿಧಿ ಪ್ರಾಫಿಟ್ ನೋಡಿಲ್ಲ, 4 ವರ್ಷ ಆಯಿತು ಪ್ರಾಫಿಟ್ ನೋಡಿಲ್ಲ, ಅಲ್ಲಿಂದ ಯಾವುದೋ ದುಡ್ಡು ಎಕ್ಸ್ಪೆಕ್ಟೇಷನ್ನು ಮಾಡ್ತಾ ಇಲ್ಲ. ನಮ್ಮ ಕೆಲಸ ಇಲ್ಲಿವರೆಗೆ ಕೆಲಸ ಮಾಡ್ತಾ ಇರೋದು ಸಾಧ್ಯ ಆದಷ್ಟು ಎಲ್ಲ ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸ್ಬೇಕು ಅಂತ, ಎಚ್ಚರಿಸಬೇಕು ಅಂತ, ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.